कोणत्याही प्रकारच्या त्रुट्या राहू नये यासाठी सर्व विभागांनी आपापल्या जबाबदाऱ्या पार पाडून यंदाही 26 जानेवारी रोजी प्रजासत्ताक दिन अत्यंत दिमाखात साजरा करावा असे आवाहन बेळगाव जिल्हाधिकारी मोहम्मद रोशन यांनी केले। बेळगाव जिल्हाधिकारी कार्यालयाच्या सभागृहात जिल्हाधिकारी मोहम्मद रोशन यांच्या अध्यक्षतेखाली प्रजासत्ताक दिनाच्या पूर्वतयारी संदर्भात बैठक पार पडली। या बैठकीत स्वतंत्र सैनिक, विविध संघटनांचे प्रतिनिधी तसेच विविध विभागांचे अधिकारी उपस्थित होते। बैठकीदरम्यान प्लास्टिकच्या झेंड्यावर बंदी, जिल्हा क्रीडांगणकडे जाणाऱ्या बस सेवा वाढविणे आदी महत्वपूर्ण सूचना जिल्हा प्रशासनाला देण्यात आल्या। यावेळी बोलताना जिल्हाधिकारी मोहम्मद रोशन यांनी पर्यावरणपूरक कापटी ध्वजांचा वापर करण्याचे आवाहन केले, तर प्लास्टिकच्या झेंड्याचा वापर पूर्णपणे टाळावा असे स्पष्ट निर्देश दिले। शहरातील सर्व शासकीय व खासगी शाळा, महाविद्यालय आणि कार्यालय विद्युत रोषणाईने आकर्षक पद्धतीने सजवण्याचे आदेशही त्यांनी दिले। प्रजासत्ताक दिन कोणत्याही त्रुटीशिवाय भव्य स्वरूपात साजरा करण्यासाठी सर्व विभागांना जबाबदाऱ्या सोपवण्यात आल्या। ನೀವು ನೈಲಾನ್, ರೆಕ್ಸಿನ್, ಪ್ಲಾಸ್ಟಿಕ್ ಎಲ್ಲ ರೀತಿಯ ಫ್ಲಾಗ್ಸ್ ಅನ್ನು ನೀವು ಬಳಕೆ ಮಾಡಬಹುದು, ಆದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಇದೆ ಅಂತ ನನ್ನ ಚೆಕ್ ಮಾಡ್ಕೊಳ್ಳಿ। ಇದನ್ನು ಮೀರಿ ನಾವು ಡೈರೆಕ್ಷನ್ಸ್ ಏನ್ ಕೊಡ್ತಾ ಇದೀವಿ ಅಂದ್ರೆ ಪ್ಲಾಸ್ಟಿಕ್ ಫ್ಲಾಗ್ಸ್ ಅನ್ನು ಬಳಕೆ ಮಾಡಬಾರದು, ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು ಇದೆಲ್ಲ ಇದೆ। ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು ಸರ್। ಅದು ಪೂರಕವಾಗಿ ಇಲ್ಲಿವರೆಗೆ ಅದಕ್ಕೆಲ್ಲ ನಾವು ಪೊಲೀಸ್ ಇಲಾಖೆಯವರು ಎಲ್ಲರೂ ಹೆಲ್ಪ್ ತಗೊಂಡು ಅತ್ಯಂತ ಚಂದ ಮಾಡಿದ್ರು ಸರ್। ತಮಗೆ ಅಭಿನಂದನೆಗಳು ಹೇಳಿ। ಥ್ಯಾಂಕ್ ಯು ಸರ್। ಬಹಳ ಅತಿ ಉತ್ತಮ ಕೆಲಸ ತಾವುಗಳು ಮಾಡ್ತಾ ಇದ್ದೀರಿ, ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿ ಅದರೊಳಗೆ ಅದನ್ನು ಭಾರತ ಸೇವಾದ ಸಹಾಯ ತಗೊಳ್ಬೇಕು। दरम्यान नूतन पोलीस अधीक्षक रामराजन के यांनी जनतेला जनस्नेही सेवा देण्याचे आश्वासन देत यासाठी नागरिकांचे सहकार्य अत्यंत महत्त्वाचे असे त्यांनी सांगितले। ಎಲ್ಲರಿಗೂ ನಮಸ್ಕಾರ। ಸೊ ನಮ್ಮ ಆಫೀಸ್ಗೆ ನೀವು ಎನಿ ಟೈಮ್ ಯಾವಾಗ ಬೇಕಾದ್ರೆ ಬರಬಹುದು, ಆಲ್ವೇಸ್ ನಮ್ಮ ಮನೆಯಲ್ಲಿ ಯಾವಾಗ ಓಪನ್ ಇರ್ತದೆ। ಸೊ ನಾವು ಕೊಡಗು ಜಿಲ್ಲೆಯಲ್ಲಿ ಇದರಿಂದ ಕೆಲಸ ಮಾಡಿದ್ರೆ ಆರ್ಗನೈಸೇಷನ್ಸ್ ತುಂಬ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ವಿ। ಸೊ ಮೋಸ್ಟ್ಲಿ ನಾವು ಹಿಂಗೆ ಪೊಲೀಸಿಂಗ್ ಮಾಡ್ತಿದ್ರೆ ನಾವು ನಮ್ಮ ತಲೆಯಲ್ಲಿ ಯೂಸ್ ಮಾಡೋದಿಲ್ಲ, ಜನರಿಗೆ ಏನು ಬೇಕಾದ ಆ ರೀತಿಯಿಂದ ಮಾಡ್ತೀವಿ। ಜನರಿಗೆ ಲೋಕಲ್ ಏನು ಸಮಸ್ಯೆ ಇರ್ತದೆ, ಒಂದು ಗ್ರಾಮದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ। ಸೊ ಅದನ್ನು ನೋಡಿಕೊಂಡು ನಾವು ಕೂಡ ಮಾಡ್ತೀವಿ। ಸೊ ನಿಮ್ಮ ಸಹಕಾರ ಎಲ್ಲ ಬೇಕಾಗುತ್ತದೆ। ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇರ್ತಂದ್ರೆ ಇಲ್ಲಿಗಳಾಗಿ ಫ್ರೀ ಇರುವಾಗ ಸ್ವಲ್ಪ ನಮ್ಮ ಆಫೀಸ್ ಸಜೆಷನ್ಸ್ ಕೊಡೋದಾದ್ರೆ ಅದ್ರ ಪ್ರಕಾರ ನಾವು ಏನು ಪ್ರಯಾರಿಟಿ ಮಾಡಬೇಕಂತ ನಾವು ಮಾಡ್ತೀವಿ। ಸೊ ಈ ಒಂದು ಸಭೆಯಲ್ಲಿ ನಿಮ್ಮೆಲ್ಲ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸರ್, ಥ್ಯಾಂಕ್ ಯು ಸೊ ಮಚ್। ಥ್ಯಾಂಕ್ ಯು। ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ನಾವು ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ। ಹಿಂದಿನ ಜಿಲ್ಲೆಯಲ್ಲಿ ಹಾಗೆ ಮಾಡ್ತೀವಿ, ಇಲ್ಲಿ ಕೂಡ ನಾವು ಅಡ್ಮಿನಿಸ್ಟ್ರೇಷನ್ ಸ್ಮೂತ್ ಆಗಿ ಆಗ್ತದೆ। ನಾವೆಲ್ಲ ಜೊತೆಗೆ ಇರ್ತೀವಿ ಅಂದ್ರೆ ಯಾವುದೊಂದು ಸಮಸ್ಯೆ ಅಂದ್ರೆ ಜೊತೆಗೆ ಕುತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತದೆ ಸರ್। ನೀವು ವರ್ಕ್ ಟುಗೆದರ್ ಸರ್, ಗುಡ್ ಟೀಮ್ ಸರ್, ಥ್ಯಾಂಕ್ ಯು ಸೊ ಮಚ್। ಥ್ಯಾಂಕ್ ಯು ಸೊ ಮಚ್। ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಆಗಮಿಸಿ ಏನಾದರೂ ಇನ್ನೂ ಪಾಯಿಂಟ್ಸ್ ಜೊತೆ ಮಾತಾಡ್ಕೊಳ್ಳಿ, ಅದು ನನ್ನ ಫೈನಲ್ ಡೈರೆಕ್ಷನ್। ರಿಪಬ್ಲಿಕ್ ಡೇ ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಬಯಸುತ್ತೇನೆ। ಧನ್ಯವಾದ। या बैठकीत स्वतंत्र सैनिक कलघटगी, दलित नेते मल्लेश चौगले, विकास कलघटगी, अतिरिक्त जिल्हाधिकारी विजय कुमार होनकेरी, महापालिका आयुक्त कार्तिक एम, अतिरिक्त पोलीस अधीक्षक बसरगी यांच्यासह अन्य मान्यवर उपस्थित होते। अशा आणखीन अपडेटसाठी फॉलो करा व्हॉइस ऑफ वेणुग्रामला।